ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 180ನೆಯ ಅಧ್ಯಾಯದ ಪ್ರಥಮಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಮಥುರೆಯ ಧ್ರುವತೀರ್ಥ ಮಹಿಮೆ, ಧ್ರುವತೀರ್ಥದಲ್ಲಿ ತಪಸ್ಸನ್ನು ಮಾಡುತ್ತಿದ್ದ ತ್ರಿಕಾಲಜ್ಞನಾದ ಮುನಿ ವಿರೂಪಕ ನಿಧಿಯೆಂಬ ದಾಸಿಯಿಂದ ಆ ತೀರ್ಥದಲ್ಲಿ ಶ್ರಾದ್ದವನ್ನು ಮಾಡಿಸಿದುದರಿಂದ ಮೊದಲು ಬಹು ಸಂಕಟ ಪಡುತ್ತಿದ್ದ ಅವಳ ವಂಶೀಯರಾದ 100 ಜನ ನಾರಕಿಗಳು ಆ ಜನ್ಮ ದುಃಖಗಳನ್ನು ಕಳೆದುಕೊಂಡು ದಿವ್ಯ ರೂಪರಾಗಿ ವಿಮಾನಗಳನ್ನೇರಿ ಇಂದ್ರಲೋಕವನ್ನು ಸೇರಿದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ಭೂದೇವಿ, ಧ್ರುವ ತೀರ್ಥದಲ್ಲಿ ಹಿಂದೆ ನಡೆದ ಪಿತೃಗಳಿಗೆ ತೃಪ್ತಿಯನ್ನುಂಟು ಮಾಡುವ ಬೇರೊಂದು ವಿಚಾರವನ್ನು ಹೇಳುತ್ತೇನೆ, ಅದನ್ನು ಕೇಳು. ಈ ಮಥುರಾಪುರದಲ್ಲಿ ಧಾರ್ಮಿಕನು, ಸತ್ಯಪರಾಕ್ರಮನು, ವಿಧಿಪೂರ್ವಕವಾಗಿ ಯಜ್ಞಗಳನ್ನು ಮಾಡಿಸುವವನು, ದಾನ ಮಾಡುವುದರಲ್ಲೂ ಪರಹಿತದಲ್ಲೂ ಆಸಕ್ತನೂ ಆದ ಚಂದ್ರಸೇನನೆಂಬ ದೊರೆ ಇದ್ದನು. ಆತನಿಗೆ ಕುಲೀನೆಯರು, ಸುಶೀಲೆಯರು, ಯುವತಿಯರೂ ಆದ 200 ಜನ ಹೆಂಡತಿಯರಿದ್ದರು.
ಅವರೆಲ್ಲರಲ್ಲೂ ಮೇಲಾದವಳು, ವೀರಪುತ್ರಿಯೂ ವೀರಪುತ್ರರನ್ನು ಪಡೆದವಳೂ ಆದ ಚಂದ್ರಪ್ರಭೆಯೆಂಬ ಒಬ್ಬಳು ಸನ್ಯಾಸ ವ್ರತಾಸಕ್ತಳಾಗಿದ್ದಳು. ಆ ಚಂದ್ರಪ್ರಭೆಯ 100 ಜನ ದಾಸಿಯರಲ್ಲಿ ಪ್ರಭಾವತಿ ಎಂಬುವಳು ಒಬ್ಬಳು. ಆ ಪ್ರಭಾವತಿಯ ಸೇವಕರಲ್ಲಿ ಒಬ್ಬಳಾದ ವಿರೂಪಕ ನಿಧಿಯೆಂಬುವಳು ಸದಾಚಾರಗಳನ್ನು ಬಿಟ್ಟವಳಾಗಿದ್ದಳು. ಸುಂದರಿ, ಆ ವಿರೂಪಕ ನಿಧಿಯ ತಂದೆಯೇ ಮೊದಲಾದ ಪಿತೃವರ್ಗದವರು 100 ಜನ ಮೃತರಾಗಿ ಹೋಗಿದ್ದರು. ಅವರೆಲ್ಲರೂ ತಮ್ಮ ಮತ್ತು ಆಕೆಯ ಪಾಪದೋಷದಿಂದ ನರಕದಲ್ಲಿ ಬಿದ್ದು ಹೋಗಿದ್ದರು. ಕುಲನಾಶಕರು ಮಾಡುವ ಜಾತಿ ಕರ್ಮಾದಿ ಸಂಕರವು ನಿಜವಾಗಿ ಆ ವಂಶದವರಿಗೆ ನರಕ ಕಾರಣವಾಗುವುದು. ಹೀಗಿರಲು ಒಂದಾನೊಂದು ಕಾಲದಲ್ಲಿ ನರಕದಿಂದ ತಪ್ಪಿಸಿಕೊಂಡ ಆ ವಿರೂಪಕ ನಿಧಿಯ ವಂಶೀಯರು ಸೂಕ್ಷ್ಮವಾದ ಪ್ರಾಣಿಗಳಾಗಿ ಗುಂಪಾಗಿ ಮಥುರೆಯ ಧ್ರುವ ತೀರ್ಥದಲ್ಲಿ ಬೀಳುತ್ತಿದ್ದರು. ಭಾಮಿನಿ, ಆ ಧ್ರುವ ತೀರ್ಥದಲ್ಲಿದ್ದ ತ್ರಿಕಾಲಜ್ಞನಾದ ಋಷಿಯೊಬ್ಬನು ಕಪ್ಪಾದ ಸೊಳ್ಳೆಗಳಂತೆ ಸಂಚರಿಸುತ್ತಿದ್ದ ಆ ಪ್ರಾಣಿಗಳನ್ನು ನೋಡಿದನು. ಆ ಋಷಿಯು ಹಗಲಿನ 6ನೆಯ ಭಾಗ ಎಂದರೆ ಮಧ್ಯಾಹ್ನ 1:15 ಗಂಟೆಯ ಮೇಲೆ ಹಾಲನ್ನು ಮಾತ್ರ ಸೇವಿಸುವವನಾಗಿಯೂ ಮೌನವ್ರತಿಯಾಗಿಯೂ ಸೂರ್ಯಗತಿಗನುಸಾರವಾಗಿ ಅವನ ಕಡೆಗೆ ಮುಖವನ್ನು ತಿರುಗಿಸಿಕೊಂಡು ತಪಸ್ಸು ಮಾಡುವವನಾಗಿಯೂ ಇದ್ದನು. ಕಷ್ಟಪಡುತ್ತಿದ್ದ ಆ ಪ್ರಾಣಿಗಳನ್ನು ಕುತೂಹಲದಿಂದ ನೋಡುತ್ತಾ ಕೃಪಾಪರವಶನಾದ ಆ ಮುನಿಯು ವಿಮೋಹದಿಂದ ಆಗ ಜಪ ವ್ರತವನ್ನು ಮಾಡಲಿಲ್ಲ. ಹಗಲು 4ನೆಯ 1 ಭಾಗ ಮಾತ್ರ ಉಳಿದಿದ್ದಿತು. ಕೆಲವು ಪಿತೃಗಳು ಆಕಾಶದಿಂದ ಅಲ್ಲಿ ಭೂಮಿಗೆ ಇಳಿದು ಬರುತ್ತಿದ್ದರು. ಬೇರೆ ಹಲವರು ಪೂರ್ವದಿಂದಲೂ ಉತ್ತರದಿಂದಲೂ ದಕ್ಷಿಣದಿಂದಲೂ ಪಶ್ಚಿಮದಿಂದಲೂ ಬರುತ್ತಿದ್ದರು. ಅವರಲ್ಲಿ ಕೆಲವರು ಸಹಜವಾಗಿಯೇ ಸಂತೋಷವುಳ್ಳವರಾಗಿದ್ದರು. ಇನ್ನು ಕೆಲವರು ಮಕ್ಕಳ ಸ್ವಧೆಯಿಂದ ತೃಪ್ತರಾಗಿ ಸಂತೋಷವುಳ್ಳವರಾಗಿದ್ದರು. ಬರುವಾಗ ಕೃಶರಾಗಿ ಸೂಕ್ಷ್ಮ ಶರೀರವುಳ್ಳವರಾಗಿದ್ದ ಕೆಲವರು ಮಕ್ಕಳು ಮಾಡುವ ತರ್ಪಣಾದಿಗಳಿಂದ ಸಂತುಷ್ಟರೂ ಪುಷ್ಟಾಂಗರೂ ಆಗಿ ಗುಂಪಾಗಿ ಸ್ವರ್ಗಕ್ಕೆ ಅಥವಾ ಆಕಾಶಕ್ಕೆ ಹೋಗುತ್ತಿದ್ದರು. ಕೆಲವರು ಸ್ನಾನಾಸಕ್ತರೂ ತಪಸ್ವಿಗಳೂ ಆಗುತ್ತಿದ್ದರು. ಕೆಲವರು ಪುಷ್ಟವಾದ ದೇಹವುಳ್ಳವರಾಗಿ ವಸ್ತ್ರಾಲಂಕಾರ ಭೂಷಿತರಾಗಿ ಸಂತೋಷದಿಂದ ಹೋಗುತ್ತಿದ್ದರು. ಕೆಲವರು ಪುಷ್ಟರಾಗಿದ್ದರೂ ನಗ್ನರಾಗಿ ಹೋಗುತ್ತಿದ್ದರು. ಕೆಲವರು ಅಲ್ಲಿಗೆ ಬಂದ ಸ್ಥಿತಿಯಲ್ಲೇ ಹಿಂತಿರುಗಿ ಹೋಗಿ ಮತ್ತೆ ಮತ್ತೆ ಬರುತ್ತಿದ್ದರು. ಕೆಲವರು ಅಲ್ಲಿಗೆ ಅನೇಕ ಬಗೆಯ ವಾಹನಗಳಲ್ಲೂ ಕೆಲವರು ವಿವಿಧ ವಿಮಾನಗಳಲ್ಲೂ ಬರುತ್ತಾ ಸಂತೋಷದಿಂದ ಆಶೀರ್ವಾದ ವಚನಗಳನ್ನು ಹೇಳುತ್ತಾ ಹೋಗುತ್ತಲೂ ಇರುವರು. ಕೆಲವರು ಅಲ್ಲಿಗೆ ಬಂದು ಏನನ್ನೂ ಪಡೆಯದೆ ಕೋಪದಿಂದ ತಮ್ಮ ವಂಶದವರಿಗೆ ಶಾಪವನ್ನು ಕೊಡುತ್ತಾ ಬಂದಂತೆಯೇ ಹೋಗುತ್ತಿದ್ದರು. ಅಲ್ಲಿಗೆ ಬಂದ ಕೆಲವರು ಬತ್ತಿದ ಹೊಟ್ಟೆಯುಳ್ಳವರಾಗಿ ಕೃಶರಾಗಿ ಅವಮಾನಗೊಂಡವರಾಗಿ ಹೋಗುತ್ತಿದ್ದರು. ಮತ್ತೆ ಕೆಲವರು ಪಿತೃಗಳು ಶ್ರಾದ್ದದಿಂದ ಪೂಜಿತರಾಗಿ ಗೌರವವನ್ನು ಪಡೆದು ಹೋಗುತ್ತಿದ್ದರು. ಹೀಗೆ ನಡೆಯುತ್ತಿರುವುದನ್ನು ಮಹೋತ್ಸವದಂತೆ ನೋಡಿದ ಆ ಋಷಿಯು ಆಶ್ಚರ್ಯಗೊಂಡು ಎದ್ದನು. ಅಲ್ಲಿಗೆ ಬಂದ ಪಿತೃಗಳ ಗುಂಪು ಹೊರಟು ಹೋಗಲಾಗಿ ಕುಟುಂಬ ಸಹಿತರಾದ ಪುತ್ರರು
ತಮ್ಮ ತಮ್ಮ ಮನೆಗಳಿಗೆ ಹೊರಟು ಹೋದರು. ಬಳಿಕ ಧ್ರುವತೀರ್ಥವು ಜನರಿಲ್ಲದುದಾಗಿ ಸಮುದ್ರದ ದಡದಿಂದ ಸುತ್ತುವರಿದಂತಾಯಿತು. ಆದರೆ ಅಲ್ಲಿ ಮರೆಯಲ್ಲಿ ಅತಿ ಕೃಶಾಂಗನೂ ಹಸಿವಿನಿಂದ ಬತ್ತಿದವನೂ ನಡೆಯಲಾರದೆ ಚಿಂತೆಯುಳ್ಳವನೂ ನಡುಗುತ್ತಿರುವವನೂ ಪೊಟರೆಯಂತೆ ಗುಳಿ ಬಿದ್ದಿರುವ ಕಣ್ಣುಳ್ಳವನು, ಬತ್ತಿ ಬೆನ್ನಿಗೆ ಸೇರಿ ಹೋಗಿರುವ ಹೊಟ್ಟೆಯುಳ್ಳವನು, ಚರ್ಮಾಸ್ತಿಗಳಿಂದ ಕೂಡಿದ ತೊಡೆಯುಳ್ಳವನಾಗಿ ರೋಗಿಯಾಗಿ ಹೆದರಿರುವವನು, ಆಕಳಿಸುತ್ತಿರುವವನೂ ಆದ ಒಬ್ಬನು ಮಾತ್ರ ಉಳಿದಿದ್ದನು. ಚಿಕ್ಕ ಹಕ್ಕಿಯ ಧ್ವನಿಯಂತೆ ಅವನ ಧ್ವನಿಯು ಕೇಳಿಸುತ್ತಲೇ ಇರಲಿಲ್ಲ. ಮುನಿ ಅವನನ್ನು ವಿಕಾರರೂಪನೂ ಹೆಚ್ಚು ಸೊಳ್ಳೆಗಳು ಸುತ್ತಿಕೊಂಡಿರುವವನೂ ಆದ ನೀನು ಯಾರು? ಯಾವ ಕೆಲಸವೂ ಇಲ್ಲದೆ ಸುಮ್ಮನೆ ಇಲ್ಲಿಗೆ ಬಂದಿರುವ ನೀನು ಮತ್ತೆ ನಿನ್ನೆಡೆಗೇಕೆ ಹೋಗುವುದಿಲ್ಲ? ಕೇಳುತ್ತಿರುವ ನನಗೆ ನಿನ್ನ ವಿಚಾರವನ್ನು ನಿಜವಾಗಿ ಹೇಳು. ಈ ತೀರ್ಥದಲ್ಲಿ ಯಾವಾಗಲೂ ನಡೆಯುತ್ತಿದ್ದ ನನ್ನ ನಿತ್ಯ ಕರ್ಮವು ಈಗ ಹಾಳಾಗುತ್ತಿದೆ. ನಿನ್ನ ಸುತ್ತಲೂ ಇರುವ ಈ ಹಲವು ಬಗೆಯ ಪ್ರಾಣಿಗಳನ್ನು ನೋಡಿ ನನಗೆ ಅಜ್ಞಾನ ಉಂಟಾಗಿದೆ. ಈ ರೀತಿಯಾಗಿರುವ ನಿನ್ನನ್ನು ನೋಡಿ ನನ್ನ ಆ ಕಾರ್ಯವೆಲ್ಲವೂ ನಿನ್ನಲ್ಲಿ ನಿಂತಿರುವುದಾಗಿದೆ. ನಂಬಿಕೆಯಿಟ್ಟು ಧಾರಾಳವಾಗಿ ವಿಚಾರವನ್ನು ನಮಗೆ ಹೇಳು. ನಿನಗೆ ಹಿತವನ್ನು ಮಾಡುತ್ತೇನೆ ಎಂದನು. ಆ ಜಂತುವು ಹೇಳುತ್ತಾನೆ, ನನ್ನ ಕಾರಣವು ದೊಡ್ಡದು. ಯಾರು ಪಿತೃಗಳಿಗೆ ತೃಪ್ತಿಯನ್ನುಂಟು ಮಾಡುವ ಶ್ರಾದ್ದವನ್ನೋ ತಿಲತರ್ಪಣವನ್ನೋ ಈ ದಿನ ಈ ಧ್ರುವ ತೀರ್ಥದಲ್ಲಿ ಮಾಡಿದರೋ ಅವರನ್ನು ಪುತ್ರರನ್ನಾಗಿ ಪಡೆದಿರುವ ಪಿತೃಗಳು ತಮ್ಮ ಮಕ್ಕಳು ಕೊಟ್ಟ ತಿಲದಿಂದ ತೃಪ್ತರಾಗಿ ಸ್ವರ್ಗಕ್ಕೆ ಹೋದರು. ನಾನಾದರೂ ನನ್ನವರು ನನ್ನ ತೃಪ್ತಿಗಾಗಿ ಏನನ್ನೂ ಕೊಡದಿರುವುದರಿಂದ ಹಸಿವುಳ್ಳವನಾಗಿರುವೆನು. ಯೋನಿ ಸಂಕರ ದೋಷದಿಂದ ನರಕಕ್ಕೆ ಹೋದ ನಾನು ನೂರಾರು ಆಸೆಗಳೆಂಬ ಹಗ್ಗಗಳ ಕಟ್ಟಿಗೊಳಗಾಗಿ 100 ವರ್ಷಗಳ ಮೇಲೆ ಇಲ್ಲಿಗೆ ಬಂದೆನು. ತಾಪತ್ರಯದಿಂದ ಕೂಡಿ ಬಂದಿರುವ ನನಗೆ ಹೋಗಲು ಗತಿಯಿಲ್ಲವಾಗಿದೆ. ತಮ್ಮ ಸಂತಾನದವರು ಮಾಡಿದ ಶ್ರಾದ್ದ ತರ್ಪಣಗಳಿಂದ ಪುಷ್ಟಿಗೊಂಡ ದೇಹ ಉಳ್ಳವರಾಗಿ ಬಲಶಾಲಿಗಳಾದವರು ಸ್ವರ್ಗಕ್ಕೆ ಹೋದರು. ನಿರ್ಬಲನಾದವನು ಹೋಗುವುದೆಲ್ಲಿ? ಯಾರ ಸಂತತಿಯು ನಾಶವಿಲ್ಲದುದಾಗಿ ಹೀಗೆ ಪುತ್ರರುಳ್ಳದಾಗಿರುವುದೋ ಅವರು ಮಕ್ಕಳು ಮಾಡುವ ಶ್ರಾದ್ದ ಪೂಜೆಗಳಿಂದ ಪರಮಗತಿಯನ್ನು ಪಡೆಯುವರು. ತ್ರಿಕಾಲಜ್ಞನೇ, ಈ ದಿನ ಚಂದ್ರಸೇನ ರಾಜನ ಪಿತೃಗಳು ಪೂಜಿತರಾಗಿ ಸ್ವರ್ಗಕ್ಕೆ ಹೋದುದನ್ನು ದಿವ್ಯ ದೃಷ್ಟಿಯಿಂದ ನೀನು ನೋಡಿರುವೆ. ಅಲ್ಲದೆ ಶ್ರಾದ್ದವನ್ನು ಮಾಡಿದ ಅಕ್ಷಯವಾದ ಸಂತತಿಯುಳ್ಳ ಬ್ರಾಹ್ಮಣ ವೈಶ್ಯ ಶೂದ್ರ ಪಿತೃಗಳು, ಅನುಲೋಮ ವಿಲೋಮರಾದ ಶೂದ್ರ ಪಿತೃಗಳು ಸ್ವರ್ಗಕ್ಕೆ ಹೋದುದನ್ನು ನೀನು ನೋಡಿರುವೆ ಎಂದನು. ಬ್ರಾಹ್ಮಣನು ಕೇಳಲು ಹೀಗೆ ಕಾರಣವನ್ನು ಹೇಳಿದ ಆ ಪ್ರಾಣಿಯನ್ನು ಕುತೂಹಲದಿಂದ ಆತನು ಮತ್ತೆ ಕೇಳಿದನು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 180ನೇ ಅಧ್ಯಾಯದ ದ್ವಿತೀಯಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃತಾಸುತಂ ಶ್ರೀಕೃಷ್ಣಾಯ ನಮಃ.